ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಸೆರೆವಾಸ. ಪ್ರಜ್ವಲ್ ಜೀವನ ಪೂರ್ತಿ ಸೆರೆವಾಸದಲ್ಲೇ ಇರಬೇಕು. 376 ಕ್ಲಾಸ್ 2N ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ, ಅದನ್ನು ಉಲ್ಲೇಖ ಮಾಡಲಾಗಿದೆ. ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆ ಅಂತ ಹೇಳಿ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾಗಿ ಸಾಯೋವರೆಗೂ ಕೂಡ ಪ್ರಜ್ವಲ್ ರೇವಣ್ಣಗೆ ಕತ್ತಲೆ ಕೋಣೆಯೇ ಗತಿ. ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ, ಅಪೀಲ್ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಸದ್ಯಕ್ಕೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನ ಪ್ರಕಾರ ಸಾಯೋವರೆಗೂ ಕೂಡ ಜೀವನ ಪರ್ಯಂತ ಪ್ರಜ್ವಲ್ ರೇವಣ್ಣ ಶಿಕ್ಷೆಯನ್ನ ಅನುಭವಿಸಲೇಬೇಕು. ಪ್ರಮುಖವಾಗಿ ಪದೇ ಪದೇ ಆ ಮಹಿಳೆಯನ್ನ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದೇ ಇಲ್ಲಿ ಮೇನ್ ಪಾಯಿಂಟ್. ಸೊ ಜೀವಾವಧಿ ಶಿಕ್ಷೆ ಆಗಿದೆ ಅಂದ್ರೆ 14 ವರ್ಷ. ಅದಾದ ನಂತರ ಅಲ್ಲಿನ ರಾಜ್ಯಪಾಲರಿಗೆ ಅಥವಾ ರಾಷ್ಟ್ರಪತಿಗಳ ತನಕ ಹೋಗಿ ಕ್ಷಮಾದಾನ ತಗೊಳ್ಳುವಂತಹ ಒಂದು ಚಾನ್ಸಸ್ ಇತ್ತು. ಆದ್ರೆ ಈಗ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಒಂದು ಸೆಕ್ಷನ್ ಅಡಿಯಲ್ಲಿ, ಜೊತೆಗೆ ಇನ್ನೊಂದು ಸೆಕ್ಷನ್ ಅಡಿಯಲ್ಲಿ ಜೀವನ ಪರ್ಯಂತ ಅಂತ ಶಿಕ್ಷೆ ಕೊಡ್ತಾರೆ. ಸೊ ಹಾಗಾಗಿ ಈಗ ಆತ ಜೀವ ಇರುವವರೆಗೂ ಕೂಡ ಜೀವನ ಪರ್ಯಂತ ಟಿಲ್ ಡೆತ್ ಆತ ಜೈಲ್ನಲ್ಲೇ ಇರಬೇಕು ಅನ್ನುವಂಥದ್ರ ಬಗ್ಗೆ ತೀರ್ಪನ್ನ ಕೊಟ್ಟಿರೋದು. ಈಗಷ್ಟೇ ನಾವು ಪ್ರತಿನಿಧಿ ರಮೇಶ್ ಕೂಡ ಅದನ್ನ ಕ್ಲಿಯರ್ ಮಾಡ್ತಾ ಇದ್ರು. ಅದು ಜಡ್ಜ್ನ ವಿವೇಚನೆಗೆ ಬಿಟ್ಟಂತಹ ಒಂದು ವಿಚಾರ, ಅವರ ಜುರಿಸ್ಡಿಕ್ಷನ್, ಅವರಿಗೆ ಇರುವಂತಹ ಒಂದು ಅವರು ನೀಡುವಂತಹ ಒಂದು ಆದೇಶ. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಜೀವನ ಪರ್ಯಂತ ಅನ್ನುವಂಥದ್ದನ್ನ ಕೊಡಬಹುದು. ಸೊ ಹಾಗಾಗಿನೇ ಕೋರ್ಟ್ ಇವತ್ತು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅನ್ನ ಕೊಟ್ಟಿದೆ. ಇದಕ್ಕೆ ಕಾರಣ ಸ್ಪಷ್ಟ. ಪ್ರಜ್ವಲ್ ರೇವಣ್ಣ ಕೇವಲ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಇರಲಿಲ್ಲ. ಆತ ಒಬ್ಬ ಬೇರೆ ವ್ಯಕ್ತಿ ಯಾರಾದರೂ ಅತ್ಯಾಚಾರ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ ಆತನಿಗೆ ವಿಧಿಸುವಂತಹ ಶಿಕ್ಷೆಗೂ, ಈತ ಒಬ್ಬ ಜನಪ್ರತಿನಿಧಿಯಾಗಿದ್ದುಕೊಂಡು ಜನರಿಂದ ಆಯ್ಕೆ ಆಗಿರುವಂತಹ ವ್ಯಕ್ತಿ. ಜನ ಈತನನ್ನ ಆಯ್ಕೆ ಮಾಡೋದು ನಮ್ಮ ಕುಂದುಕೊರತೆಗಳನ್ನ ಆಲಿಸ್ತಾನೆ, ನಮ್ಮ ಸಹಾಯಕ್ಕೆ ಬರ್ತಾನೆ ಅಂತ ಹೇಳಿ.